ಅಭ್ಯರ್ಥಿಗಳ ಘೋಷಣೆಯ ಬೆನ್ನಲ್ಲೇ ಜೋರಾಯಿತು ರಾಜಕೀಯ. ಒಂದ್ ಕಡೆ ಭಿನ್ನಮತ ಸ್ಫೋಟ, ಮತ್ತೊಂದ್ ಕಡೆ ಸಂತೋಷ್ ಮಾಜಿ ಸಿಎಂ ಬಿಎಸ್ವೈ ನಿವಾಸಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಲೋಕಸಭಾ ಚುನಾವಣೆ ಬಿಜೆಪಿ ಟಿಕೆಟ್ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಅಚ್ಚರಿಯ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. ಈಗ ಅಭ್ಯರ್ಥಿಗಳ ಘೋಷಣೆಯ ಬೆನ್ನಲ್ಲೇ ರಾಜಕೀಯ ಜೋರಾಗಿದೆ. ಒಂದ್ ಕಡೆ ಭಿನ್ನಮತ ಸ್ಫೋಟ, ಮತ್ತೊಂದ್ ಕಡೆ ಸಂತೋಷ. ಮಾಜಿ ಸಿಎಂ ಬಿಎಸ್ವೈ ನಿವಾಸಕ್ಕೆ ಬಸವರಾಜ ಬೊಮ್ಮಾಯಿ ಅವರು ತೆರಳುತ್ತಾ ಇರುವಂತದ್ದು. ಅಂದ್ರೆ ಟಿಕೆಟ್ ಘೋಷಣೆ ಮಾಡಿದೆ ಈಗಾಗಲೇ ಬಿಜೆಪಿ. ಆದ್ರೆ ಆ ಅಭ್ಯರ್ಥಿಗಳ ಪೈಕಿ 10 ಮಂದಿ ಅಚ್ಚರಿ ಅಭ್ಯರ್ಥಿಗಳನ್ನ ಕೂಡ ಹೆಸರು ಘೋಷಣೆಯಾಗಿದೆ. ಕೆಲವೊಂದಿಷ್ಟು ಜನ ರಾಜಕೀಯಕ್ಕೆ ಹೊಸಬ್ರು, ಇನ್ನು ಕೆಲವರು ರಾಜ್ಯ ರಾಜಕಾರಣದಲ್ಲಿ ಒಳ್ಳೆಯ ಹೆಸರನ್ನ ಮಾಡಿ ಅನುಭವ ಹೊಂದಿರುವಂತಹ ನಾಯಕರು. ಆದ್ರೆ ಸದ್ಯ ಬಿಜೆಪಿ ಟಿಕೆಟ್, ಲೋಕಸಭಾ ಟಿಕೆಟ್ ವಿಚಾರವಾಗಿ ಮತ್ತಷ್ಟು ಗೊಂದಲ ಕೂಡ ಇದೆ. ಅಂದ್ರೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದ್ರು ಕೂಡ ಸಾಕಷ್ಟು ಜನಕ್ಕೆ ಬೇಸರ ವ್ಯಕ್ತ ಆಯ್ತಿದೆ. ಬಸವರಾಜ ಬೊಮ್ಮಾಯಿ ಅವರು ಏನು BS ಯಡಿಯೂರಪ್ಪನವರ ಮನೆಗೆ ತೆರಳಿ ಹೂಗುಚ್ಚುವನ್ನ ನೀಡಿ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಅಂದ್ರೆ 2 ವರ್ಷ ಕರ್ನಾಟಕ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಈ ಬಾರಿ ಲೋಕಸಭಾ ಟಿಕೆಟ್ ಹಾವೇರಿ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದೆ. ರಾಜ್ಯ ರಾಜಕಾರಣಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಬೊಮ್ಮಾಯಿ ಅವರು ಈಗ ಏಕಾಏಕಿಯಾಗಿ ಲೋಕಸಭಾ ಪ್ರವೇಶಕ್ಕೂ ಕೂಡ ಮುಂದಾಗಿರುವಂತದ್ದು. ಇನ್ನು ಇವರು ಶಿಗ್ಗಾವಿ ಶಾಸಕರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ಅನುಮಾನ ಅಂತ ಹೇಳಲಾಗ್ತಾ ಇತ್ತು. ಆದ್ರೂ ಬೊಮ್ಮಾಯಿ ಅವರ ಹೆಸರು ಆಗಾಗ ಪದೇ ಪದೇ ಬರ್ತಾ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಬೊಮ್ಮಾಯಿ ಅವರು ಆಯ್ಕೆಯಾಗಿದ್ದಾರೆ. ಅಂತೆಯೇ ಹೈಕಮಾಂಡ್ ಮಾತಿಗೂ ಕೂಡ ಬೆಲೆ ಕೊಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಬೊಮ್ಮಾಯಿ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜ್ಯ ರಾಜಕಾರಣಕ್ಕೆ ಸೀಮಿತವಾಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು ಎಲ್ಲ ಒಂದು ಕಡೆ ಮತ್ತೆ ಈಗ ರಾಷ್ಟ್ರ ರಾಜಕಾರಣಕ್ಕೆ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. ಈಗಾಗಲೇ BSY ಅವರ ನಿವಾಸಕ್ಕೆ ತೆರಳಿ ಒಂದು ರೀತಿ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ಏನಿದೆ? ರೂಪಾ, ನಿನ್ನೆ ಬಿಜೆಪಿ ಕರ್ನಾಟಕದ 20 ಕ್ಷೇತ್ರದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿತು. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಹೆಸರುಗಳು, ಅಚ್ಚರಿ ಹೆಸರುಗಳು ಕೂಡ ಕಂಡು ಬಂದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರಾಷ್ಟ್ರ ರಾಜಕಾರಣ ಬೇಡ ಅನ್ನುವಂತ ಮಾತನ್ನ ಹಲವಾರು ಬಾರಿ ಹೇಳ್ತಾನೆ ಬಂದಿದ್ರು. ಆದ್ರೆ ಕೊನೆಗೂ ಕೂಡ ಅವರಿಗೆ ಒಂದು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸುವಂತ ಪ್ರಯತ್ನವನ್ನ ಬಿಜೆಪಿಯ ನಾಯಕರು ಮಾಡಿರುವಂತದ್ದು. ಈಗಾಗಲೇ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಅವರನ್ನ ಕಣಕ್ಕಿಳಿಸಿರುವಂತದ್ದು ಈಗಾಗಲೇ ಅಭ್ಯರ್ಥಿಯಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ನಿನ್ನೆ ಕೂಡ ಆ ಒಂದು ಹಾವೇರಿ ಜಿಲ್ಲೆಯಲ್ಲಿ ಕೂಡ ಹಲವಾರು ಕಾರ್ಯಕರ್ತರು ಸಂಭ್ರಮ ಆಚರಣೆ ಮಾಡಿದ್ರು. ಅದೇ ರೀತಿ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಏನು ಮಾಜಿ ಸಿಎಂ ಆಗಿರ್ತಕ್ಕಂಥ BS ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿ ಅವರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸಿ ಒಂದಿಷ್ಟು ಮಾತುಕತೆ ಕೂಡ ನಡೆಸಿರುವಂತದ್ದು. ಅಂದ್ರೆ ಈಗಾಗಲೇ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದತ್ತ ಹೋಗುವಂತ ಒಂದು ನಿಟ್ಟಿನಲ್ಲಿ ಒಂದ್ ಕಡೆ ಚರ್ಚೆ ಕೂಡ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಅವರಿಗೆ ಅಮಿತ್ ಶಾ ಅವರು ಕೂಡ ದೂರವಾಣಿ ಮುಖಾಂತರ ಕರೆ ಮಾಡಿ ಒಂದು ಶುಭವನ್ನು ಕೂಡ ಕೋರಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಅದೇ ರೀತಿ ಅವರ ಒಂದು ಕ್ಷೇತ್ರ ಮತ್ತೆ ಅವರ ಪಕ್ಕದಲ್ಲಿರ್ತಕ್ಕಂಥ ಹಲವಾರು ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರುವಂತ ಹೊಣೆಯನ್ನ ಹೈಕಮಾಂಡ್ ನಾಯಕರು ಬೊಮ್ಮಾಯಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂತ ಮಾಹಿತಿ. ಹಾಗಾಗಿ ಇವತ್ತು ಮಾಜಿ ಸಿಎಂಗಳು ಇಬ್ರು ನಾಯಕರು ಕೂಡ ಒಂದಿಷ್ಟು ಚರ್ಚೆ ನಡೆಸಿದ್ದಾರೆ. ಅವ್ರ ಜೊತೆ ಮಾಜಿ ಸಚಿವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಸೇರಿದಂತೆ ಹಲವು ಮುಖಂಡರು ಕೂಡ ಒಂದು ಅವರ ಜೊತೆಯಲ್ಲಿ ಕೂಡ ಇದ್ರು. ಹೀಗಾಗಿ ಒಂದಿಷ್ಟು ಬಿಜೆಪಿಯ ತನ್ನ ಒಂದು ತಂತ್ರಗಾರಿಕೆಯನ್ನ ಲೋಕಸಭಾ ಚುನಾವಣೆಯಲ್ಲಿ ಪ್ರಯೋಗ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಅಚ್ಚರಿ ಹೆಸರುಗಳನ್ನ, ಅಚ್ಚರಿ ಅಭ್ಯರ್ಥಿಗಳನ್ನ ಒಂದು ಕಣಕ್ಕಿಳಿಸುವ ಮುಖಾಂತರ ಒಂದಿಷ್ಟು ತಂತ್ರಗಾರಿಕೆ ಹೂಡ್ತಾ ಇದೆ. ಹಾಗಾಗಿ ಅಂದ್ರೆ ಕಳೆದ ಬಾರಿಯ ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿದ್ರು, ಒಂದು ಕ್ಷೇತ್ರನ ಮಾತ್ರ ಒಂದು ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಿದ್ರು, ಅದೇ ರೀತಿಯಲ್ಲೇ ಈ ಬಾರಿ 28ಕ್ಕೂ ಲೋಕಸಭಾ ಕ್ಷೇತ್ರನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನನ ನಡೆಸಿದ್ದಾರೆ. ರೂಪಾ, ಒಂದು ವೇಳೆ ಅಕಸ್ಮಾತ್ ಏನಾದ್ರು ಬೊಮ್ಮಾಯಿ ಅವರು ಗೆಲುವನ್ನ ಸಾಧಿಸಿದ್ರೆ ಈಗ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ನಡೆಯುತ್ತೆ. ಇನ್ನ ಶೋಭಾ ಕರಂದ್ಲಾಜೆ ಅವರು ಕೂಡ BS ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ದಾರೆ, ಶುಭಾಶಯಗಳನ್ನ ತಿಳಿಸಿದ್ದಾರೆ ಅಂತ ತಿಳಿದು ಬರ್ತಿದೆ. ಇದ್ರ ಬಗ್ಗೆ ಮಾಹಿತಿ ಏನಾದ್ರು ಇದೆಯಾ?
ರೂಪ ಖಂಡಿತವಾಗ್ಲೂ ಕೂಡ ಏನು ಶೋಭಾ ಕರಂದ್ಲಾಜೆ ಅವರಿಗೆ ಒಂದ್ ಕಡೆ ಏನು ಉಡುಪಿ ಚಿಕ್ಕಮಗಳೂರು ಆ ಒಂದು ಲೋಕಸಭೆಯಿಂದ ಅವರು ಸಂಸದರು ಕೂಡ ಆಗಿರುವಂತದ್ದು. ಆದ್ರೆ ಇದೀಗ ಅವರನ್ನ ಅಲ್ಲಿಂದ ಬೆಂಗಳೂರು ಉತ್ತರ ಒಂದು ಕ್ಷೇತ್ರದಿಂದ ಅವ್ರನ್ನ ಕಣಕ್ಕಿಳಿಸಿರುವಂತದ್ದು. ಎಲ್ಲ ಒಂದು ಕಡೆ ಅಲ್ಲಿ ಒಂದಿಷ್ಟು ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ವು. ಆ ಒಂದು ಬೆನ್ನಲ್ಲೆಯಲ್ಲಿ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂತ ಮಾತು ಕೂಡ ಇತ್ತು. ಆದ್ರೆ ಕೊನೆಯೂ ಕೂಡ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಕೂಡ ಸಿಕ್ಕಿರುವಂತದ್ದು. ಹಾಗಾಗಿ ಯಾಕಂತಂದ್ರೆ ರಾಜ್ಯದ ರಾಜಧಾನಿಯಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಭೇಟಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಮತ್ತೆ ಒಂದಿಷ್ಟು ನಿನ್ನೆಯೂ ಕೂಡ ಒಂದಿಷ್ಟು ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಒಂದ್ ಕಡೆ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ಇತ್ತು. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೂ ಕೂಡ ಮಾಜಿ ಸಿಎಂ ಸದಾನಂದ ಗೌಡರು ಕೂಡ ಮತ್ತೆ ನಾನು ನಿವೃತ್ತಿ ಘೋಷಣೆ ಮಾಡಿದ್ರು ಕೂಡ ಮತ್ತೆ ನಾನು ಸ್ಪರ್ಧೆ ಮಾಡ್ಬೇಕು ಅನ್ನುವಂತ ಕಾರ್ಯಕರ್ತರ ಒತ್ತಡವಿದೆ ಅನ್ನುವಂತ ಸಾಕಷ್ಟು ಮಾತು ಕೂಡ ಇತ್ತು. ಅದೇ ರೀತಿ ಸಿ.ಟಿ. ರವಿ ಅವರು ಕೂಡ ಅದರಲ್ಲಿ ಪ್ರಮುಖವಾಗಿ ಆಕಾಂಕ್ಷಿ ಕೂಡ ಆಗಿದ್ರು. ಸಾಕಷ್ಟು ನಾಯಕರು ಇದ್ರೂ ಕೂಡ ಶೋಭಾ ಕರಂದ್ಲಾಜೆ ಅವರು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಹಿರಿಯ ನಾಯಕರಾಗಿರ್ತಕ್ಕಂತಹ ಬಿ.ಎಸ್. ಯಡಿಯೂರಪ್ಪನವರಿಗೆ ಒಂದಿಷ್ಟು ಅಭಿನಂದನೆಗಳಾಗಿರ್ಬೋದು. ಅವ್ರನ್ನ ಭೇಟಿ ಮಾಡುವಂತ ಸಂದರ್ಭದ ಕೂಡ ಮಾಡಿರುವಂತದ್ದು. ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲೋ ಒಂದು ಕಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು, ಅದನ್ನ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ನೀಡಲಾಗಿದೆ. ಬಿಜೆಪಿಯ ಹಿರಿಯ ರಾಜಕಾರಣಿಯಾಗಿ ಗುರುತಿಸಿಕೊಂಡಂತವರು. ಹಾಗೆ ಶೋಭಾ ಅವರಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಆ ಒಂದು ಕ್ಷೇತ್ರದಲ್ಲಿ. ಈ ಹಿನ್ನೆಲೆ ಸ್ಥಳೀಯ ನಾಯಕರಾದಂತಹ ಕೋಟ ಅವರಿಗೆ ಹೈಕಮಾಂಡ್ ಮಣೆ ಹಾಕಿದೆ ಅಂತ ಹೇಳ್ಬೋದು. ಅಂದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಇವರು ಕೂಡ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಏನು ಈ ಹಿಂದೆ ಇದ್ದಂತಹ ಸರ್ಕಾರದಲ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾಗಿ ಕೆಲಸವನ್ನ ನಿರ್ವಹಿಸಿದ್ರು. ಸದ್ಯ ಕರ್ನಾಟಕ ವಿಧಾನ ಪರಿಷತ್ ಸಭಾ ನಾಯಕರಾಗಿ ಕೂಡ ಇದ್ರು. ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಚುನಾವಣೆ ಕೂಡ ಎದುರಾಗಿತ್ತು. ಎಲ್ಲವನ್ನ ನೋಡ್ತಾ ಇದ್ರೆ ಈ ಬಾರಿಯ ಬಿಜೆಪಿ ಟಿಕೆಟ್ ಬಹಳಷ್ಟು ಕುತೂಹಲವನ್ನ ಕೆಳಿಸಿತ್ತು. ಯಾರಿಗೆ ಸಿಗುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರ ಕೊಡುತ್ತೆ ಅಂತ. ಅದೇ ರೀತಿಯಾಗಿ ಅಚ್ಚರಿಯ ರೀತಿಯಲ್ಲೇ ಟಿಕೆಟ್ ಕೂಡ ಅನೌನ್ಸ್ ಆಗಿರುವಂತ